ಕೆಲವು ಕೌನ್ಸಿಲರ್ಗಳು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಮಡಿಕೇರಿಯ ರಾಜಬೀದಿ ಸಮೀಪವೇ ಅಕ್ರಮ ಶೆಡ್ಗಳನ್ನು ನಿರ್ಮಿಸಿ ಕಾನೂನು ಬಾಹಿರ ಕೃತ್ಯದಲ್ಲಿ ಪಾಲ್ಗೊಂಡಿರುವ ಬಗ್ಗೆ ದಾಖಲೆಗಳ ಸಹಿತ ಸರ್ಕಾರಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನೀರ ಮೈನಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. 2023ರ ಜೂನ್ ತಿಂಗಳಲ್ಲಿ ನಗರದ ಸರ್ಕಾರಿ ಬಸ್ ಡಿಪೋ ಬಳಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಪೊನ್ನಚೆಟ್ಟಿರ ಕುಟುಂಬದ ಜಾಗವನ್ನು 20 ವರ್ಷಗಳ ಅವಧಿಗೆ ಗಾನಾ ಎಂಬುವರು ಭೋಗ್ಯಕ್ಕೆ ಪಡೆದು ಅನಧಿಕೃತ ಕಟ್ಟಡ ನಿರ್ಮಿಸಿದ್ದಾರೆ. ಅಲ್ಲದೆ ಈ ವಾಣಿಜ್ಯ ಮಳಿಗೆಗಳನ್ನು ಮರುಗುತ್ತಿಗೆ ನೀಡಲಾಗಿದೆ. ಕಾನೂನು ಪ್ರಕಾರ ನಗರಸಭೆ ತಾತ್ಕಾಲಿಕ ಶೆಡ್ಗಳಿಗೆ ಅನುಮತಿ ನೀಡುವಂತಿಲ್ಲ. ಆದರೆ ಈ ಪ್ರಕರಣದಲ್ಲಿ ಕಾನೂನನ್ನೇ ಮೀರಿ 12 ಮಳಿಗೆಗಳ ತಾತ್ಕಾಲಿಕ ಸಂಕೀರ್ಣನೆ ನಿರ್ಮಿಸಲಾಗಿದೆ. ಈ ಪೈಕಿ 3 ಮಳಿಗೆಗಳಿಗೆ ನಗರಸಭೆ ಅನುಮತಿಯನ್ನು ನೀಡಿದೆ. ಹೆದ್ದಾರಿ ಪ್ರಾಧಿಕಾರದ ನಿಯಮವನ್ನು ಮೀರಿ ರಸ್ತೆಯ ರಕ್ಷಣೆಗೆಂದು ಅಲ್ಯೂಮಿನಿಯಂ ತಡೆಗೋಡೆಯನ್ನೇ ಕಿತ್ತೆಸೆಯಲಾಗಿದೆ ಎಂದು ತೆನ್ನೀರ ಮೈನಾ ಆರೋಪಿಸಿದರು. 3 ಮಳಿಗೆಗಳಿಗೆ ಅವಕಾಶ ಎಷ್ಟು 3 ಮಳಿಗೆಗಳಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ 12 ಮಳಿಗೆಗಳನ್ನು ಸ್ಥಾಪನೆ ಮಾಡಿದೆ, ಸುಸಜ್ಜಿತ ವ್ಯಾಪಾರ ಮಳಿಗೆಗಳು. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರದ್ದೇನು 6 ಮೀಟರ್ ಒಳಗಡೆಗೆ ಏನು ಮಾಡಬಾರ್ದು ಅಂತಿದೆ, ಅದು ಹೋಗಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಲ್ಯೂಮಿನಿಯಂ ರಕ್ಷಣಾ ತಡೆಯನ್ನು ನೇಮಿಸಿರ್ತಾರೆ. ಅದನ್ನು ಏಕಾಏಕಿ ರಾತ್ರಿ ತೆಗೆದುಕೊಂಡಿದ್ದಾರೆ. ಯಾವ ಪ್ರಶ್ನೆ ಕೂಡ ಮಾಡಿಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಸ್ಥಿರತೆ ಪ್ರಮಾಣ ಪತ್ರ ಬೇಕು ಅಂತ ಹೇಳ್ಕೊಂಡು ನಗರಸಭೆ ಕೇಳಿದ್ದಾರೆ. ತಾತ್ಕಾಲಿಕ ಶೆಡ್ಗಳಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಕೊಂಡು ಲೋಕೋಪಯೋಗಿ ಇಲಾಖೆಯವರು ಅವರಿಗೆ ಇದು ಸಾಧ್ಯನೇ ಇಲ್ಲ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳು ನೀವು ತಕ್ಷಣ ಇದನ್ನ ಕಾಮಗಾರಿಯನ್ನು ನಿಲ್ಲಿಸಬೇಕು, ಅಲ್ಲಿರ್ತಕ್ಕಂಥನ್ನೆಲ್ಲ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಾಗುವ ಅನಾಹುತ ನೀವೇ ಜವಾಬ್ದಾರಿ ನೋಟಿಸ್ ಕೂಡ ಕೊಟ್ಟಿರ್ತಾರೆ. ಆದರೂ ಕೂಡ ತೆಗೆದಿದ್ದಾರೆ. ಹಾಗಾದರೆ ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸರ್ಕಾರದ ನಿಯಮಗಳು ಮೀರಲಿಕ್ಕೆ ಏನು ಕಾರಣ? ನಮ್ಮಲ್ಲಿ ಸಂಶಯ ಮೂಡ್ತಾ ಇದೆ. ಆ ಸಂದರ್ಭದಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದರು. ಬಹುಶಃ ಸಂಸದರ ಒಂದು ಶಿಫಾರಸಿನ ಮೇಲೆ ಈ ಒಂದು ಅನಾಚಾರ ನಡೆದಿದೆ ಅಂತ ನಮಗೆ ಸಂಶಯ ಮೂಡ್ತಾ ಇದೆ. ನಂತರ ನಡೆದಿದ್ದನ್ನ ನೋಡಿ, ಇವರು ವಿದ್ಯುತ್ ಇಲಾಖೆಯವರು ಅಲ್ಲಿ ವಿದ್ಯುತ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅವ್ರು ಎಷ್ಟೇ ಕೊಟ್ಟಿದ್ದಾರೆ ಅಂದರೆ ನಗರಸಭೆ ಏನಕ್ಕೆ ಕೊಟ್ಟಿದ್ದಾರೆ, ಅನುಮತಿ ಏನಕ್ಕೆ ಕೊಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ಇದು ಅನ್ವಯಿಸುತ್ತೆ. ಅಂದರೆ ಎಲ್ಲ ಕಡೆಗಳಲ್ಲೂ ವಿದ್ಯುತ್ ಇದೆ. ಇವತ್ತು ಇಡೀ ಕಬ್ಬಿಣದಲ್ಲೇ ಮೆಟಲಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಏನು ಮಳಿಗೆಗಳು 2 ವರ್ಷ 1 ವರ್ಷ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಹತ್ರ ಇದೇ ಥರ ಒಂದು ಶೆಡ್ನಲ್ಲಿ ಕರೆಂಟ್ ಶಾರ್ಟ್ ಹೊರಬಿಟ್ಟು ಕಂಪ್ಲೀಟ್ ಆಗಿ ಬಂದ್ ಆಗೋದು. ಇವತ್ತು ಸಂಜೆ ಹೊತ್ತಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು, ವ್ಯಾಪಾರದ ಮಳಿಗೆ ಸಿಬ್ಬಂದಿಗಳು ಒಂದು 10-50-60 ಜನ ಇರ್ತಾರೆ. 100 ಜನ ಸಂಜೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಆಕಸ್ಮಿಕವಾಗಿ ಎಲ್ಲೇ ಆದರೂ ಇಲ್ಲಿ ನಡೆದಂಥ ಘಟನೆ ಏನು ಇಲ್ಲಿ ಬರ್ನಾಯ್ತು ಅಂತ ಹೇಳಿದ್ರೆ ಆ ಘಟನೆ ಶಾಸ್ತ್ರ ಆದರೆ 100 ಜನರ ಪ್ರಾಣ ಹಾನಿಯಾಗಿದೆ. ಹಾಗಾದಕ್ಕೆ ಯಾರು ಹೊಣೆ? ಈ ಕಟ್ಟಡಕ್ಕೆ ಅನುಮತಿ ನೀಡಲು ಸಾಧ್ಯವೇ ಇಲ್ಲವೆಂದು ಪಿಡಬ್ಲ್ಯೂಡಿ ನಗರಸಭೆಗೆ ತಿಳಿಸಿದ್ದು ಅಲ್ಲದೆ ನೋಟಿಸ್ ನೀಡಿದೆ. ಹೆದ್ದಾರಿ ಪ್ರಾಧಿಕಾರ ಕೂಡ ನಗರಸಭೆಗೆ ನೋಟಿಸ್ ಜಾರಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ ತೆನ್ನೀರ ಮೈನಾ 2023ರಲ್ಲಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರು ಈ ಪ್ರಕರಣದಲ್ಲಿ ಪ್ರಭಾವ ಬೀರಿರುವ ಶಂಕೆ ಇದೆ ಎಂದು ಗಂಭೀರ ಆರೋಪ ಮಾಡಿದರು. ನಗರಸಭೆಯ ಕಾನೂನು ಸಲಹೆಗಾರರು ಅನುಮತಿ ನೀಡುವಂತಿಲ್ಲ ಎಂದಿದ್ದಾರೆ. ಆದರೆ ನಗರಸಭೆಯ ಅನುಮತಿ ಮೇರೆಗೆ ಚೆಸ್ಕಾಂ ಕೂಡ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ನೀಡಿದೆ ಎಂದು ತೆನ್ನೀರ ಮೈನಾ ದಾಖಲೆ ಸಹಿತ ತೋರಿಸಿದರು. ಈ ಪ್ರಕರಣದಲ್ಲಿ ಬಿಪಿ ಸುಬ್ರಹ್ಮಣಿ ಎಂಬುವರು ಕಟ್ಟಡವನ್ನು ಕೇರಳದ ಮಹಮ್ಮದ್ ರಫೀಕ್ ಸಿಎಚ್ ಎಂಬುವರಿಗೆ ಉಪಭೋಗ್ಯಕ್ಕೆ ನೀಡಿರುವುದು ಬೆಳಕಿಗೆ ಬಂದಿದೆ. ಭವಿಷ್ಯದಲ್ಲಿ ಏನೇ ತೊಂದರೆಗಳಾದರೂ ಕೇರಳದ ಮುಸ್ಲಿಂ ವ್ಯಕ್ತಿಗೆ ಮಳಿಗೆ ನೀಡಿರುವುದು ಕಾಂಗ್ರೆಸ್ ಸರ್ಕಾರ ಎಂದು ಬಿಂಬಿಸಲು ಸಂಚು ರೂಪಿಸಿರುವ ಸಂಶಯವಿದೆ ಎಂದು ತೆನ್ನೀರ ಮೈನಾ ಆಪಾದಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ತೆನ್ನೀರ ಮೈನಾ, ಅಕ್ರಮಗಳ ಬಗ್ಗೆ ದಾಖಲೆಗಳನ್ನು ಕಲೆ ಹಾಕುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಬಯಲಿಗೆಳೆದು
ದೂರು ನೀಡಲು ಇಷ್ಟೊಂದು ತಡವಾಯಿತು ಎಂದು ಸಮರ್ಥನೆ ಮಾಡಿಕೊಂಡರು. ಈ ಬಗ್ಗೆ ಇಲಾಖೆಗಳ ಮೇಲಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ದಾಖಲೆಗಳ ಸಹಿತ ದೂರು ನೀಡಿ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಲಾಗುವುದು ಎಂದರು. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಸರ್ಕಾರಕ್ಕೆ ಈ ಎಲ್ಲ ವಿಚಾರಗಳನ್ನ ಸರ್ಕಾರಕ್ಕೆ ನಗರ ಇಲಾಖೆಗಳು ಮತ್ತು ನಮ್ಮ CS ಅವರು ಕೊಡ್ತಾ ಇದ್ವಿ. ಜೊತೆಗೆ ನಗರಸಭೆಯ ಅಧಿಕಾರಿಗಳು, ಕಮಿಷನರ್ ಆಗಿರ್ಬೋದು, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಲ್ಲ ಇದು ಅದರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನೂ ಕೂಡ ಪಾರ್ಟಿ ಮಾಡ್ತಿದ್ವಿ. ಮತ್ತು KEBನವರು, ಯಾಕಂದರೆ KEBನವರು ಒಂದು ಸಣ್ಣ ಜಾಗದಲ್ಲಿ ಯಾವುದೋ ರೈತ ಒಂದು ಕರೆಂಟ್ ಎಕ್ಸ್ಟ್ರಾ ತಗೊಳ್ಬೇಕಾದ್ರೆ ಕರೆಂಟ್ ಕಳ್ಳತನ ತಗೊಂಡೋಗ್ಮೇಲೆ ಕೇಸ್ ಆಗ್ತಾರೆ. ಇವತ್ತು ಬೋರ್ಡ್ ಕೂಡ ಹಾಕಿದ್ದಾರೆ, ಒಬ್ಬ ಕಳ್ಳ ಹೋಗೋದು, ಕಳ್ಳ ನಿಂತ್ಗಡೆ ಒಂದಿಷ್ಟು ದೊಡ್ಡದು ಬ್ಯಾಗ್ ಹಾಕೊಂಡಿರ್ತಾರೆ, ಕರೆಂಟ್ ಕಳ್ಳತನ ಮಾಡಿದ್ರೆ ಕಳ್ಳ ಅಂತ ಹೇಳ್ಕೊಂಡು ಅವನಿಗೊಂದು ಕಾನೂನಲ್ಲಿ ಶಿಕ್ಷೆ ಇದೆ ಅಂತ. ಇದು ನಮ್ಮ ಎದುರುಗಡೆ ಇಷ್ಟೊಂದು ಕಳ್ಳತನ ರಾಜವಂಶ ಆಗೋರಿಗೆ ಬ್ಯಾಗ್ ಇಟ್ಟಿದ್ದೀರ ಅಂತ ಹೇಳ್ಕೊಂಡು KEB ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಪಾರ್ಟಿ ಮಾಡಿಬಿಟ್ಟು ಕೇಸ್ ಆಗ್ತಾ ಇದ್ದೀವಿ. CS ಕೊಡ್ತೀವಿ ಸರ್, ಚೀಫ್ ಸೆಕ್ರೆಟರಿಗೆ, ಸರ್ಕಾರಕ್ಕೆ ಕೊಡ್ತೀವಿ ನಾವು. ಸರ್ಕಾರ ಅದನ್ನ ತನಿಖೆ ಮಾಡಬೇಕು, ಏನೋ ನ್ಯಾಯ ತನಿಖೆನೋ ಯಾವುದಾದ್ರು ಸಂಬಂಧಪಟ್ಟ ಇದರಿಂದ ತನಿಖೆ ಮಾಡಿಸ್ತದೆ. ಈ ಥರದ ಘಟನೆಗಳು ಬೇಕಾದಷ್ಟಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಧ್ಯಮದ ಮುಂದೆ, ಜನರ ಮುಂದೆ ಇಡ್ತಾ ಇದ್ದೀವಿ. ಈಗ ನಗರಸಭೆಯವರು ಮಡಿಕೇರಿ ನಗರದಲ್ಲಿ BJPಯೇ ಆಡಳಿತ ಇರೋದು ನಗರಸಭೆ. ಅವರು ಪ್ರತಿಯೊಂದಕ್ಕೂ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ಕೊಂಡು ಬರ್ತಾರೆ. ಆದರೆ ತಮ್ಮ ಪದಾಧಿಕಾರಿಗಳೇ, ತಮ್ಮ ಅಧಿಕಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರೆ ಈ ರೀತಿ ಅನಾಚಾರ ಮಾಡಿದಾಗ ಇವ್ರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಕ್ಕಂಥಾಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಯಾವ ನೈತಿಕತೆಯನ್ನು ಕೂಡ ಇರಿಸಿಕೊಳ್ಳಿ. ಅವ್ರು ಕೇವಲ ದೂರು ಕೊಟ್ಟಿದ್ದಾರೆ. ಈಗ ಯಾವ್ದು ಈಗ ಇಷ್ಟೆಲ್ಲ ನೀವು ಮಾತಾಡಿದ್ರಲ್ಲ, ಯಾವುದೆಲ್ಲ ಹೋರಾಟ ಸಚಿವಾಲಯ ಸರ್ಕಾರಕ್ಕೂ ಎಲ್ಲರೂ ಪತ್ರ ಬರೆದಿದ್ದೀರಾ? ಸರ್ಕಾರಕ್ಕೆ ಪತ್ರವನ್ನ ಕಳಿಸ್ತಾ ಇದ್ವಿ. ಅದಕ್ಕೆ ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ಇನ್ನೂ ಕೊಟ್ಟಿಲ್ಲ, ಇಟ್ಕೊಳ್ಬೇಕು. ಆಮೇಲೆ ಇಲ್ಲಿ ಮೂರನೇ ಒಂದು ಪಾತ್ರ ನಡೆದಿದೆ. ನಾನು ಸಾಮಾನ್ಯವಾಗಿ ಯಾವುದಾದ್ರೂ ವ್ಯಕ್ತಿ ಮಾಡಿದ್ರೆ ಅವ್ರಿಗೆ ತಿಳುವಳಿಕೆ ಇರ್ಲಿಕ್ಕಿಲ್ಲ, ಗೊತ್ತಿರ್ಲಿಕ್ಕಿಲ್ಲ. ನಗರಸಭೆ ಸದಸ್ಯರು ಯಾರೋ ಇರ್ತಕ್ಕಂಥವ್ರು PV ಸುಬ್ರಹ್ಮಣ್ಯ ಅಂತ ಹೇಳ್ಕೊಂಡು ನಗರಸಭೆ ಸದಸ್ಯರು, PV ಸುಬ್ರಹ್ಮಣ್ಯ ನಗರಸಭೆ ಸದಸ್ಯರು, ಜೊತೆಗೆ ಮಡಿಕೇರಿ BJP ಮಂಡಲ ಅಧ್ಯಕ್ಷರು. ಇಲ್ಲಿ ತೆರವು ಲಿಸ್ಟ್ ನಡೆದಿದೆ ನೋಡಿ. ಇದು ಯಾಕೆ ಇಷ್ಟೊಂದು ನಗರಸಭೆಯಲ್ಲಿ ಏನು ಮಾಡೋದಾಗೈತೆ ಅಂದರೆ ಇದ್ರ ಮೇಲೆ ಪ್ರವಾದ ಯಾವುದು ಇತ್ತು ನೋಡಿ. ಇದು ಸಬ್ಲೀಸ್ಗೆ ಕೊಟ್ಟಿರೋದು 2,60,000 ರೂಪಾಯಿ ಪ್ರತಿ ತಿಂಗಳಿಗೆ. ಯಾರಿಗೆ ಕೊಟ್ಟಿದ್ದಾರೆ? ಕೇರಳದ ಕಣ್ಣೂರು ಜಿಲ್ಲೆಯ ಮೊಹಮ್ಮದ್ ರಫೀಕ್ CH, ಕೇರಳದ ಕಣ್ಣೂರು ಜಿಲ್ಲೆಯ ಮೊಹಮ್ಮದ್ ರಫೀಕ್ CH ಅಂತಕ್ಕಂಥ ವ್ಯಕ್ತಿಗೆ ಇವರು ಇದನ್ನು ಬಾಕಿ. ದೊಡ್ಡ ದೊಡ್ಡ ಕುಳಗಳು ಬೇನಾಮಿಯಾಗಿ ತಮ್ಮ ವ್ಯವಹಾರಕ್ಕೋಸ್ಕರ ತೆರೆ ಮರೆಯಲ್ಲಿ ನಡೆಸಿರ್ತಕ್ಕಂಥ ಚಟುವಟಿಕೆ. ಇದನ್ನು ನಾವು ತನಿಖೆಗೆ ಒತ್ತಾಯಿಸ್ತೀವಿ. ಯಾಕಂದರೆ ಇದ್ರ ಹಿಂದೆ ಏನೇನಾಗಿದೆ, ಏನೇನಿದೆ ಕೊಡುವ ತಗೊಳ್ಳುವ ವ್ಯವಹಾರ ಆಗಿದೆ. ಹೋಗ್ಯಕ್ಕೆ ಗಾನಾ ಸಿಟಿ ಅಂತ ಇಲ್ಲ, ಗೊತ್ತಿಲ್ಲ. ಗಾನಾ ಸಿಟಿ ಅವರು ತಗೊಂಡಿದ್ದಾರೆ. ಇದು ಮೂಲ ಓನರ್ ಬಂದ್ಬಿಟ್ಟು ಈ ಕಾವೇರಿ ಗ್ರೂಪ್ಸ್ನ ಮಾಲೀಕರು ಹೊನ್ನಚಿತ್ರ ಅವರು. ಹೊನ್ನಚಿತ್ರ ಅವರು ಏನು ಮಾಡ್ತಾರೆ ಅಂದರೆ ಈ ಜಾಗದ GPA ಕಾರ್ಯಪ್ಪ ಅನ್ನೋರಿಗೆ ಕೊಡ್ತಾರೆ. ಕಾರ್ಯಪ್ಪ ಅವರಂತ ಗಾನಾವತ್ ಬರ್ತದೆ. ಇವರು ಬಂದಿದ್ದನ್ನ ಉಮೇಶ್ ಸುಬ್ರಹ್ಮಣ್ಯ ಅವರು ಕೇರಳದ. ಅಂದರೆ ನಾಳೆ ದಿವಸ ಇಲ್ಲಿ ಏನಾದರೂ ಅನಾಹುತ ನಡೆದ್ರೆ ಏನಾಗುತ್ತೆ? ಅನಾಹುತ ನಡೆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನಾಹುತ ನಡೆದಿದೆ, ಕಾಂಗ್ರೆಸ್ ಸರ್ಕಾರ ಅನಧಿಕೃತವಾಗಿ ಒಂದು ಕಟ್ಟಡವನ್ನು ಸೇಫ್ಟಿ ಇಲ್ಲದ
ಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಜುಲೇಖಾ ಬಿ, ಸದಸ್ಯರುಗಳಾದ ಮುದ್ದುರಾಜ್, ಮಂಡೀರ ಸದಾಮುದ್ದಪ್ಪ, ಜಿಸಿ ಜಗದೀಶ್ ಮತ್ತು ಮಾಜಿ ಸದಸ್ಯ ಪ್ರಕಾಶ್ ಆಚಾರ್ಯ ಉಪಸ್ಥಿತರಿದ್ದರು.